ಯಾವ್ದು ನಂದು ಅದು ಸಾಂಗು? ಬಾ ನೋಡುವ ಕುತ್ಕ ಬಾ ಚಕ್ಲವ ಕತೆ ನಾನು ಕೂತೀನಿ ಅಂದರೆ ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಯಾವ್ದಿದು? ಹೇಳ್ತೀನಿ ವೆಯ್ಟ್, ಪೂರ್ತಿ ನೋಡು ಹೇಳ್ತೀನಿ. ನಿನಗೆ ತೋರಿಸ್ಬೇಕು ಅಂತಾರೆ ನಾನು ತೋರಿಸೋದು ಈಗ. ಅದರ ಜೊತೆ ಒಂದು ಸರ್ಪ್ರೈಸ್ ಕೂಡ ಕೊಡ್ತೀನಿ. ಕೇಳಿದ್ದ? ಇಲ್ಲ. ಫಿಲಮ್ ಲೈಕ್ ಗಿರೀಶ್. ಪ್ರೀತಿ ನನ್ಗೆ ಹೇಗ್ ಬೇಕೋ ನೀನಾಗಿರ್ಬೇಕು ಅನ್ನೋದಲ್ಲ, ನೀನ್ ಹೇಗಿದ್ರು ಸರಿ ನೀನ್ ನನಗೆ ಬೇಕು ಅನ್ನೋದು. ನೈಸ್. There is nothing as such made for each other. ಅದು ನಿಜ ಕೂಡ ಅಲ್ವಾ? ಯಾರ್ಯಾರಿಗೋ ನನಗೆ ಅದು ಬೇಕು ಇದು ಬೇಕು ಅನ್ನೋದಕ್ಕೆ ನೀನು ಹೆಂಗಾರು ನೀನು ನನಗೆ ಬೇಕು. ಒಂದ್ಸತಿ ಇಷ್ಟಪಟ್ಟಿದ್ಮೇಲೆ ನೀನು ನನಗೆ ಬೇಕು. ಚೆನ್ನಾಗಿದೆ. ನಾನು ತೋರ್ಸೇ ಇಲ್ಲ, ನೀವು ಫುಲ್ ನೋಡ್ಬಿಟ್ಟಿದ್ದೀರಾ. ಎಷ್ಟು ನಿಮಿಷ ಇದೆ? ಇದೆ ನೀವು ನೋಡಿ ಕರೆಕ್ಟಾಗಿ ಪೂರ್ತಿ ನೋಡುವಂತೆ. ಸ್ವಲ್ಪ ವೇಟ್ ಮಾಡು, ಅದ್ರ ಜೊತೆ ಒಂದು ಜಲಕ್ ಇದೆ ನಿಮಗೆ. ಹಾಯ್ ಗಿರೀಶ್, ಹೇಗಿದ್ದೀರಾ? ಆರಾಮು. ಸುಮಾರು ದಿವಸದ ನಂತರ ಮತ್ತೆ ವಿಶೇಷ ಆಗಿದೆ ಹೇಳಿ. ನೋಡ್ತಾ ಇದ್ದೆ ನಾನು ಸರ್ಪ್ರೈಸ್ ಅಂತ ಅಂದಿದ್ದೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನೀವು? ಗಿರೀಶ್ ಅಂತ ನಂದನ್ ಸರ್ ಫ್ರೆಂಡ್. ಇಲ್ಲ, ಇವರು ಆಕ್ಚುಲಿ ಒಂದು 3 ದಿನದ ಹಿಂದೆ ಹೇಳಿದ್ರಂತ ಅನ್ಸುತ್ತೆ. ಅಂದ್ರೆ ಜಸ್ಟ್ ಈಗ ನೋಡ್ತಾ ಇದ್ದೆ. ಇವರು ಹಾಡು ನನ್ ಹಾಕೊಂಡಿದ್ರ, ನನ್ಗೆ ಹೇಳಿರ್ಲಿಲ್ಲ. ಆಲ್ಮೋಸ್ಟ್ ನೋಡಿದ್ರು, ಹಾಡ್ ಪ್ಲೇ ಆಗ್ತಾ ಇತ್ತು. ನಾನು ಯಾಕೆ ಚೆನ್ನಾಗಿದೆಯಲ್ಲ ಹಾಡು ಅಂತ ಅನ್ಕೊಂಡು ಸರಿ ನೋಡು ಅಂದ್ಬಿಟ್ಟು ಮೂವಿ ಹಾಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ. ಆಮೇಲೆ ನೋಡೋಣ ಏನಂತಾರೆ. ಕಾಫಿ ಟೀ ಕುಡಿಯೋದು ಸರ್ಪ್ರೈಸ್ ಆಯ್ತಾ? ಆಕ್ಚುಲಿ ಮೋಸ್ಟ್ಲಿ ಇವ್ರು ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ ಅಂತ ಅನ್ಕೊಂಡೆ. ಇಲ್ಲ ಹೇಳೇ ಇಲ್ಲ ಇವತ್ತು ನೀವು ಬರ್ತೀರಾ ಅಂತ ಅನ್ಬಿಟ್ಟು. ಸೊ ಆಕ್ಚುಲಿ ನಮ್ಮ ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ದೆ. ಬಟ್ ಪರ್ಟಿಕ್ಯುಲರ್ ನೀವಂತಾರೆ ನಾನು ನೋಡ್ತಾ ಇದ್ದೆ, ನೀವು ಕಳ್ಸಿದ ಶಾರ್ಟ್ ಮಾಡಿ ನೋಡ್ತಾ ಇದ್ದೆ. ಅವ್ರು ಅಡುಗೆ ಮಾಡ್ತಾ ಇದ್ದಾರೆ, ಕೇಳಿದ್ರು ಏನಾದ್ರು ಚೆನ್ನಾಗಿದೆಯಲ್ಲ ಹಾಡು ಅಂತಾರೆ. ಬನ್ನಿ ನೋಡಿ ಕುತ್ಕೊಳ್ಳಿ ಅಂತ ಇಟ್ಟು ಕೂರಿಸಿದ್ದೆ. ಕರೆಕ್ಟ್ ಟೈಮಿಂಗ್ ನೋಡ್ತಾ ಇದ್ದೆ ನಾನು. ಅವ್ರು ಬಂದು ಕೇಳಿದ್ರಿ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ ಸಾಂಗ್ ಅಂತ ಕೇಳ್ಬಿಟ್ಟು ಕೇಳಿದ್ರಿ ಯಾವ್ದು. ನನ್ಗೆ ಆ್ಯಕ್ಚುಲಿ ನಾವು ಯಾವಾಗಲೂ ಏನು ಮಾಡ್ತಿರ್ತೀವಿ, ಯಾವ್ದಾದ್ರು ಚೆನ್ನಾಗಿತ್ತು ಅಂದರೆ ಅವ್ರಿಗೆ ಹೇಳ್ತೀನಿ ಯೂಟ್ಯೂಬಲ್ಲಿ, ನಾನು ಅಂಗಡಿದ್ರು ಕೂಡ ಕಳಿಸಿರ್ತೀನಿ ಒಂದು ಲಿಂಕ್, ಈ ಸಾಂಗ್ ಕೇಳಿಯಾ ನೋಡು ಅಂತ. ಇವ್ರಿಗೆ ಏನು ಇದ್ರ ಬಗ್ಗೆ ಹೇಳಿರಲಿಲ್ಲ. ನಿಮ್ಮದು ಇದು ಏನೋ ಶಾರ್ಟ್ ಮೂವಿ ಬರ್ತಾ ಇದೆ ಅಂತಲೂ ಹೇಳಿರಲಿಲ್ಲ. ಜಸ್ಟ್ ನೀವು ಈಗ ಲಿಂಕ್ ಕೂತಿದ್ದೆ, ಲಿಂಕ್ ತೋರಿಸಿದ್ರಿ ಕಳಿಸಿದ್ರಲ್ಲ, ನಾನು ನೋಡ್ತಾ ಇದ್ದೆ. ಅವ್ರ ಸೌಂಡ್ ಕೇಳೇ ಬಂದ್ರು ಅಲ್ಲಿಂದ. ಅದಕ್ಕೆ ಕೂರಿಸಿ ಈಗ ಮಾತಾಡ್ತಿದ್ದೆ, ಸಡನ್ ಆಗಿ ನೀವು ಬಂದು. ಆಕ್ಚುಲಿ ಹೇಳ್ತಾ ಇರ್ತಿದ್ರು ನಿಮ್ಗೆ ಮೂವಿಗೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಈಗ ಯಾವಾಗ್ಲೂ ಬೇಕ್ರಿ ಓಪನ್ ಹೇಳಿದ್ರು. ಹಂಗಾಗಿ ಗಿರೀಶ್ ಅಂತ ಅಂದ್ಬಿಟ್ಟು ಅಂತ ಗೊತ್ತು. ಮತ್ತೆ ಈಗ ನೋಡ್ತಾ ಇದ್ದ ಏನಿದು ಅಂತ ಅನ್ಕೊಂಡು. ತುಂಬಾ ಚೆನ್ನಾಗಿದೆ ಸೀರಿಯಸ್ಲಿ. ಅಂಡ್ ಏನಂತಂದ್ರೆ ಈಗಿನ ಜನರೇಷನ್ ಅಲ್ಲಿ ಕರೆಕ್ಟ್ ಆಗಿ ಹುಡುಗಿ ಮೆಂಟಾಲಿಟಿ ಇರ್ಬೋದು, ಹುಡುಗನ ಮೆಂಟಾಲಿಟಿ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸಿಂಪಲ್ ಆಗಿ ಸೂಪರ್. ಮತ್ತೆ ಈಗ ನಾವು ಏನೇನೋ ಅನ್ಕೋಬಹುದು, ಏನೇನೋ ಆಗತ್ತೆ ಏನೇನೋ ಅಂತ ಒಂದಷ್ಟು ಕನಸುಗಳಿರ್ತವೆ. ಆ ಕನಸೆಲ್ಲನೂ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಹುಡುಗರಿಗೆ ಟೈಮ್ ಬೇಕು. ಬಟ್ ಹುಡುಗಿಗೆ ಅಷ್ಟೊಂದು ಪೇಷನ್ಸ್, ಹುಡುಗಿಗೆ ಪೇಷನ್ಸ್ ಇರುತ್ತೆ, ಬಟ್ ಮನೆ ಕಡೆಯಿಂದ ಒತ್ತಡ ಇರುತ್ತೆ. ಪಾಪ ಹುಡುಗಿನ ಇದು ಮಾಡೋದು ಅಂತಲ್ಲ, ಬಟ್ ಆ ಹುಡುಗಿ ಒಂದು ಕಮಿಟ್ ಆಗಿದ್ದಾಳೆ ಅಂತ ಅಂದ್ರೆ ಅವಳ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಾಳೆ. ಅವಳು ಯೋಚನೆ ಮಾಡ್ತಾಳೆ ಇಲ್ವೋ ಅದ್ರ 10 ಪಟ್ಟು ಮನೆಯವ್ರು ಯೋಚನೆ ಮಾಡ್ತಾರೆ. ಅವಳಿಗೆ ಒಂದು 1000 ಅವಳ ಕ್ವಶನ್ಗಳಿರ್ತವೆ. ನಾನು ಮನೆಯವ್ರ ಹತ್ರ ನಾನು ಈ ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತ ತಗೊಂಡು ಹೋಗ್ಬೇಕು ಅಂದ್ರೆ ಅವನ ಹತ್ರ ಒಂದಷ್ಟು ಕ್ಯಾರೆಕ್ಟರ್ಗಳು ಇರಬೇಕು. ಅಂದ್ರೆ ಅವನಿಗೊಂದು ಮನೆಯವ್ರು ಕೇಳೋದೇ ಅದು, ನಾವು ನಿನ್ನ ನೋಡ್ಕೊಂಡು ಹೋಗುವ, ಮದುವೆ ಆದ್ಮೇಲೆ ಹುಡುಗ ಹೆಂಗೆ ನೋಡ್ಕೊಂತ ನಮಗೇನು ಗ್ಯಾರಂಟಿ ಅಂತ.
ಅದನ್ನೆಲ್ಲ ಹುಡುಗಿ ಯೋಚನೆ ಮಾಡ್ತಾರೆ. ಅದಕ್ಕೆಲ್ಲ ರಿಲೇಟೆಡ್ ಆಗಿ ವಾಸ್ತವ ಹಾ. ಇವಾಗ ಏನಿದೆ ವಾಸ್ತವ ಏನ್ ಅನ್ಕೊಂತಾರೆ ಆ ಟೈಪ್. ನಾನ್ ಆಕ್ಚುಲಿ ಮುಗ್ದೆ ಹೋಯ್ತಾ ಇನ್ನೂ ಇದೆಯಾ ಅಂತ ನೋಡ್ತಾ ಇದ್ರಿ, ಮುಗ್ದೆ ಹೋಯ್ತಾ ಅಂತ. ನಾನು ಆಕ್ಚುಲಿ ಅನ್ಕೊಂಡಿದ್ದು ಅದೇ. ಓವರಾಲ್ ಇಟ್ಟು ಎಂಗೇಜಿಂಗ್ ಆಗಿತ್ತಾ? ಹಾ, ಹೌದು. ಮತ್ತೆ ಡೈಲಾಗ್ಸ್ ಈಗ- ನನಗೆ ಆಕ್ಚುಲಿ ಟಾಮ್ ಕೊಡೋದು ಸಿಚುವೇಶನ್ ಅದು ತುಂಬಾ ಇಷ್ಟ ಆಯ್ತು, ಚೆನ್ನಾಗಿ ಅಂತ ಅನಿಸ್ತು. ಮತ್ತೆ ಸ್ಟೋರಿ ನೀವೇನೇ ಇದ್ ಮಾಡಿರೋದಾ? ಸ್ಟೋರಿ, ಡೈಲಾಗ್ಸ್, ಡೈರೆಕ್ಷನ್, ಆಕ್ಟಿಂಗ್ Acting. ಕಂಪ್ಲೀಟ್ ಪ್ಯಾಕೇಜ್. A to Z package. ಒಂದು ಪ್ರಾಪರ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅಂದ್ರೆ ನಾನು ಒಂದು 3 ವರ್ಷದಿಂದ ಪ್ರತಿದಿನ ಇದ್ರಲ್ಲೇ, ಅಂದ್ರೆ ರಂಗಭೂಮಿ ಇಷ್ಟು ವರ್ಷ, ಅಂದ್ರೆ 3 ವರ್ಷದಿಂದ ರಂಗಭೂಮಿಲಿ ತೊಡಗಿಸ್ಕೊಂಡು ಇವಾಗ ಒಂದಷ್ಟು ಕಡೆ ರೈಟಿಂಗು ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಫಿಲಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಇವಾಗ ಒಂದು ಪ್ರಾಪರ್ ಆಗಿ ಪ್ರೊಫೈಲ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಈ ಹೆಸರಿಟ್ಟಿರೋದು ಮನ್ವಂತರ ಅಂತ ಹೆಸರಿಟ್ಟಿದ್ದಾರೆ. ಅದ್ ನಿಮ್ ಲೈಫಲ್ಲೂ ಕೂಡ ಒಂದು ಮನ್ವಂತರ ಆಗ್ಲಿ, ಬದಲಾವಣೆ ಆಗ್ಲಿ ಅಂತ ಇದನ್ನ ನೋಡಿದಾಗ ನನಗೊಂದು ಅನ್ಸುತ್ತೆ, ಖಂಡಿತ ಒಂದು ಮನ್ವಂತರ ಸಂಭವಿಸುತ್ತೆ. ನಿಮ್ಮ ಬಾಯರ್ಕೆ ಖಂಡಿತ ಏನಾರ ಒಂದು ಒಳ್ಳೇದಾಗ್ಲಿ, 4 ಜನಕ್ಕೆ. ಅದು ಫಸ್ಟ್ ಏನು ನಮಗೆ ಒಂದು ಏನೋ ಒಂದು ನೋಡ್ತೀವಲ್ಲ, ಫಸ್ಟ್ ಅಲ್ಲಿ ನೋಡಿದಾಗ ನಮಗೆ ಮನ್ಸಲ್ಲಿ ಏನ್ ಬರುತ್ತಲ್ಲ ಅದು ಕಂಟಿನ್ಯೂ ಆಗುತ್ತೆ ಹೋಗುತ್ತೆ ಆಲ್ಮೋಸ್ಟ್. ಆ ಒಂದು ತೂಕ ಈಗ ನಾನು ಇದು ನೋಡಿದೆ, ಇದರಲ್ಲಿರೋಂಥ ಡೈಲಾಗ್ ಅಲ್ಲಿರೋ ತೂಕ ಆಯ್ತು. ನಾವ್ ಏನೇನೋ ಬರಿಬೋದು, ಬಟ್ ಅದೊಂದು ನಾವೇನೋ ಒಂದು ಹೇಳಕ್ ಹೊರಟಿರ್ತೀವಿ ಅಂದ್ರೆ ಆ ಸೀನ್ಗೆ ತಕ್ಕಂತೆ ಬರುತ್ತಲ್ಲ ಡೈಲಾಗ್ಸ್, ಅದು ಯಾವಾಗ್ಲೂನು ನೆನಪಲ್ಲಿ ಇರುತ್ತೆ, ಮತ್ತೆ ನೋಡೋರ್ಗುನು ಆಡಿಯನ್ಸ್ಗೆ ಎಂಗೇಜ್ ಮಾಡುತ್ತೆ. ಸೊ ಆ ತರ ಅಂತ ಅನಿಸ್ತು ನನ್ಗೆ ನೋಡಿದಾಗ. ನನಗೆ ಅನ್ಸಿದ್ದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ. ಬಟ್ ಶಾರ್ಟ್ ಮೂವಿ ಅಂತ ಅಂದಾಗ ನಿಮಗೆ ಅದು ಶಾರ್ಟ್ ಆಗಿ ಸ್ವೀಟ್ ಆಗಿದೆ. ಯಾಕಂದ್ರೆ ಈಗ ಒಬ್ರು ನೋಡೋರಿಗೆ ಅವ್ರನ್ನ ಜಾಸ್ತಿ ಹೊತ್ತು ನೋಡ್ತಾ ಇರ್ಲಿ ಅಂತ ಕೂರ್ಸೋದೇ ಒಂದು ಚಾಲೆಂಜ್. ಅದರಲ್ಲೂ ಕೂಡ ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೇಕಿತ್ತು ಅಂತ ಮನ್ಸಲ್ಲಿ ಬರುತ್ತೆ ಅಂದಾಗ ಅದು ಒಂದು 100% ಫುಲ್ಫಿಲ್ ಅಂತ ನಾನು ಹೇಳದ್ನಲ್ಲ, ನೋಡಿದ ತಕ್ಷಣ ಇನ್ನೂ ಇದೆಯಾ ಅಂತ ಅನ್ನೋಷ್ಟೊತ್ತಿಗೆ ಮುಗ್ದೆ ಹೋಯ್ತಲ್ಲ. ಇವ್ರು ಆಕ್ಚುಲಿ ಲಿರಿಕ್ಸ್ ಕೇಳ್ತಾ ಇದಾರಲ್ಲ, ಅಲ್ಲಿಂದ ಲಿರಿಕ್ಸ್ ಕೇಳೇ ಯಾವಾಗಲೂ ನಾವು ಯಾವುದೇ ಒಂದು ಹಾಡು, ಒಂದು ದೇವರ ಹಾಡು ಕೇಳ್ಬೇಕಾದ್ರೆ ಅಷ್ಟೇ ಅದರಲ್ಲಿರೋ ಈ ಪುರಂದರದಾಸರು ಅವರು ಬರ್ದಿರ್ತಾರಲ್ಲ, ಅದರಲ್ಲಿರೋ ಅರ್ಥಗಳನ್ನು ನೋಡ್ತಾ ಇರ್ತೀವಿ. ಎಷ್ಟು ಚೆನ್ನಾಗಿ ಬರ್ದಿದ್ದಾರಪ್ಪ ಆ ಲಿರಿಕ್ಸ್ ಅಲ್ಲಿಂದ. ಈ ಹಿಂದೆ ಲವ್ ಮೊಟಲ್ 2 ಬಂದಾಗ ಸಂಚಾರಿ ಆಗುನಿ ಹಾಡು, ಆ ಹಾಡನ್ನ ಮ್ಯೂಸಿಕ್ ಕೇಳಿದ ತಕ್ಷಣ ಇವರಿಗೆ ಇಷ್ಟ ಆಗಿತ್ತು. ಹಂಗೆ ಇವಾಗ ಅಲ್ಲಿ ನಿಂತ್ಕೊಂಡಿದ್ದಾರೋ ಲಿರಿಕ್ಸ್ ಮೇಲೆ ಗಮನ ಇರುತ್ತೆ. ಚೆನ್ನಾಗಿದೆ, ಒಂದು ಅರ್ಥ ಇರುತ್ತೆ. ಯಾವ್ಯಾವ ಏನೇನೋ ಬರುತ್ತೆ, ಕೆಲವೊಂದೊಂದು ಬರೀ ಮ್ಯೂಸಿಕಲ್ ಲಿರಿಕ್ಸೇ ಮರ್ಸ್ಬಿಡುತ್ತೆ. ಕೆಲವೊಂದ್ಸತಿ ಸಾಂಗ್ಸ್ ಕೇಳ್ಬೇಕಾದ್ರೆ ಅದು ಆ ಮ್ಯೂಸಿಕ್ ಅಲ್ಲೇ ಬೇಡ, ಇದೊಂದು ನೆಕ್ಸ್ಟ್ ಯಾವ್ದಾದ್ರು ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಸ್ಕಿಪ್ ಮಾಡಿ ಬೇರೆ ಹಾಡು ನೋಡ್ತೀವಲ್ವಾ. ಸೊ ಆತರ. ಮತ್ತೆ ನಿಮ್ಗೆ ಆಕ್ಟಿಂಗ್ ಅಂತ ಅಂದ್ಬಿಟ್ಟು ಇಂಟ್ರೆಸ್ಟ್ ಯಾವಾಗಿಂದ ಬಂದಿದ್ದು? ಅಂದ್ರೆ ಎಲ್ಲ ನಿಮ್ಗೆ ಮೋಸ್ಟ್ಲಿ ನೀವು 90s ಕಿಡ್ಸ್ ಅಥವಾ ಚಿಕ್ಕ ಹುಡುಗರನ್ನ ಯಾರನ್ನೇ ಕೇಳಿದ್ರು ಅದೊಂದು ಡ್ರೀಮ್ ಇರುತ್ತೆ. ಯಾವ್ದೋ ಒಂದು ಫಿಲಮ್ ನೋಡ್ರೆ ನಾನೇ ಆ ಫಿಲಮ್ ಹೀರೋ. ಅಂದ್ರೆ ಒಳಗಡೆ ನಾನು ಏನೋ ಚಿಕ್ಕ ವಯಸ್ಸಲ್ಲಿ ತುಂಬಾ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದು ನಾನು. ಅಂದ್ರೆ ನಮ್ಗೆ ಏನಂದ್ರೆ ಯೂಶಲಿ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳು ನೋಡಿದ ತಕ್ಷಣ ಅವತ್ತೆಲ್ಲ ಅದೇ ಝೋನ್, ಆ ತರ ಫೀಲ್ ಪ್ರತಿಯೊಬ್ಬರಿಗೂ. ನಾನು ಒಂದು ಎಲ್ಲರಿಗೂ ಇರುತ್ತೆ, ಬಟ್ ಆದ್ರೆ ಅದನ್ನ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡೋಂತ ಒಂದು ಗಟ್ಟಿತನ ಇರಲ್ಲ. ಬಟ್ ನಾನ್ ನೋಡಿದಾಗ ನಾನು ಒಂದು ಹೆಚ್ಚು ಕಮ್ಮಿ 4-5 ವರ್ಷ ಆಯ್ತಾ ನನ್ನ ಪರಿಚಯ ಆಗಿ. ಅವಾಗಿಂದ ಒಂದಷ್ಟು ಕೆಲವೊಂದೊಂದು ಏನಾದ್ರು ನಿನಗೆ ಏನಾದ್ರು ಬೇಕು ಅಂತಂದಾಗ, ಅಂದ್ರೆ ಏನಾದ್ರು ಲಿಂಕ್ ಬೇಕು ಅಂದ್ರೆ ಏನಾದ್ರು ನಿಮಗೆ ಗೊತ್ತಿಲ್ಲ ಅಂದ್ರೆ ನನಗೇನಾದ್ರು ಗೊತ್ತಿರ್ಬೋದು ಅಂತ ಕೇಳಿದ್ಯಾ. ಬಟ್ ಅವತ್ತಿಂದ ನಾನು ನೋಡ್ಕೊಂಡು ನಾನು ನಾಟಕ ಮಾಡಿದ್ಯಾ ಲಾಸ್ಟ್ ಟೈಮ್ ಅದು. ಬಟ್ ನೀನು ಕರೆದಿದ್ದಕ್ಕೆಲ್ಲ ನಾನು ಬರೋಕ್ಕಾಗಿಲ್ಲ. ಒಂದಂದ್ರೆ ನಾವು ನೀನಂತರ ದಕ್ಷಿಣ, ನಾವು ಉತ್ತರ ಬಿಟ್ಟಿದ್ದೇವೆ ಬೆಂಗಳೂರೊಳಗೆ. ಮತ್ತೆ ಅವರು ನಿಮ್ ಎದುರುಗಡೆ ನಿರ್ಮಲಾ ಅಂತ ಅವರು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಆಕ್ಚುಲಿ ಏನು ಅವರು ಥಿಯೇಟರ್, ನನಗೆ ಥಿಯೇಟರ್ ಒಂದು ಟೀಮಲ್ಲಿ ಒಟ್ಟಿಗೆ ನಾಟಕ ಮಾಡ್ತಿದ್ದೆ, ಆ ಮೂಲಕ ಪರಿಚಯ ಅವರು ಅಪ್ರೋಚ್ ಮಾಡಿ. ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಲಿಲ್ಲ. ನಿಮ್ ಆಕ್ಟಿಂಗ್ ಅಲ್ಲಿ ಇರ್ಬೋದು, ಮತ್ತೆ ಅವ್ರಿಗಿರ್ಬೋದು. ಅಂದ್ರೆ ಒಬ್ಬ ಹುಡುಗ ಆ ಒಂದು ಆಟಿಟ್ಯೂಡ್ ಇರುತ್ತಲ್ಲ, ಆ ವೇನಲ್ಲಿ ನೋಡೋದಕ್ಕೆ ಹೋದ್ರೆ ಅದು ತುಂಬಾ ನ್ಯಾಚುರಲ್ ಆಗಿ ಕಂಪ್ಲೀಟ್ 20 ಮಿನಿಟ್ಸ್. ಇನ್ನೊಂದು ಇಂಟ್ರೆಸ್ಟ್ ಆಗಿದೆ ಅಜ್ಜ ಅಜ್ಜಿ ಯಾಕಂದ್ರೆ ಎಲ್ಲ ನೀವು ಇಲ್ಲೇ ಹೇಳ್ಬೇಡಿ ದಯವಿಟ್ಟು. ಅದಕ್ಕೋಸ್ಕರ ನಾನು ಜನವರಿ 20 ಪ್ರೀಮಿಯರ್ ಇಟ್ಕೊಂಡಿದ್ದೀನಿ. ಸುಚಿತ್ರಾ ಫಿಲಂ ಸೊಸೈಟಿಯಲ್ಲಿ ಪ್ರೀಮಿಯರ್ ಇದೆ. 3 ಶೋ ಇದೆ. 5 ಗಂಟೆಗೆ ಒಂದು ಶೋ, 6:30ಗೆ ಒಂದು ಶೋ, 7:30ಗೆ ಒಂದು ಶೋ. ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇದೆ. 50 ರೂಪಾಯಿ, ವೆರಿ ನಾಮಿನಲ್ ಟಿಕೆಟ್. ಸೊ ಐ ಆಮ್ ಶೋರ್ ನೀವು ಕೂಡ 50 ರೂಪಾಯಿಗೆ ಪ್ರಾಮಾಣಿಕವಾಗಿ ನಿಮ್ಮನ್ನ ರಂಜಿಸ್ತೀನಿ ಅನ್ನೋ ನಂಬಿಕೆಯಲ್ಲಿ ಪ್ರೀಮಿಯರ್ ಶೋ
ಅರೇಂಜ್ ಮಾಡಿದ್ದೀನಿ. ಸೊ ಬನ್ನಿ ಬಂದು ನೋಡಾದ್ಮೇಲೆ ಆಮೇಲೆ ರಿವ್ಯೂ ಥಿಯೇಟರ್ ಅಲ್ಲಿ ಒಂದ್ಸತಿ ನೋಡಿ. ದೊಡ್ಡ ಪರ್ದೆ ತೋರಿಸ್ಬೇಕು ಅನ್ನೋ ಒಂದು ಕನಸು, ಅಂದ್ರೆ ಪ್ರತಿ ಕಲಾವಿದನ ಕನಸದು. ನಾನು ಮಾಡೋ ಕೆಲಸ ಥಿಯೇಟರ್ ಮೇಲೆ ಪರ್ದೆ ತೋರಿಸೋ ಬರಬೇಕು ಅನ್ನೋದು. ಹಾಗಾಗಿ ಅಂದ್ರೆ ಮುಂದೆ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ಬೇಕು, ಪ್ರಾಪರ್ ಫೌಂಡೇಶನ್ ಅನ್ನೋ ತರ ಕ್ಯೂಟ್ ಎಲಿಮೆಂಟ್ಸ್ ಇದೆ ಅಂತ ಹೇಳ್ಬೋದು ಇದರಲ್ಲಿ. ನಾನು ಆಕ್ಚುಲಿ ಅದನ್ನೇ ಕೇಳೋದು ಅಂತಿದ್ದೆ. ಈ ಮೊಬೈಲ್ ಅಲ್ಲಿ ಲಿಂಕ್ ಅಲ್ಲಿ ನೋಡುದು, ಬಟ್ ಇದನ್ನ ಯಾವಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಬಹುದು ಅಂತ ಅದನ್ನೇ ಕೇಳೋಣ ಅಂತಿದ್ದೆ. ಅಷ್ಟೊಂದು ನೀವು ಹೇಳಿದ್ರೆ ಅದೇ ಈ ಮೂವಿನಲ್ಲಿ ಶಾರ್ಟ್ ಮೂವಿ ಅಂತಂದ್ರು ಮಾತಲ್ಲಿ ಎಷ್ಟು ಅರ್ಥ ತುಂಬಿದೆಯೋ ಮೌನದಲ್ಲಿ ಅದ್ರ 10 ಪಟ್ಟು ಅರ್ಥ ಇದೆ. ಸೊ ಅದು ಪಕ್ಕ ಅರ್ಥ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ. ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದೀರಾ. ಮತ್ತೊಮ್ಮೆ ನೀವು ಇದು ಮೂವಿನ ಇಲ್ಲ ಬೆಂಗಳೂರಲ್ಲಿ ಥಿಯೇಟರ್ ಅಲ್ಲಿ? ಹೌದು, ಅಂದ್ರೆ ಸುಚಿತ್ರಾ ಫಿಲಂ ಸೊಸೈಟಿ ಬನಶಂಕರಿ ಇದೆ. ನಿಮ್ಗೆ ಗೂಗಲ್ ಅಲ್ಲಿ ಸುಚಿತ್ರಾ ಫಿಲಂ ಸೊಸೈಟಿ ಅಂದ್ರೆ ನಿಮ್ಗೆ ಗೂಗಲ್ ಮ್ಯಾಪ್ಸ್ ಲಿಂಕ್ ಸಿಗುತ್ತೆ. ಸೊ ಬೇಕಂದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಪರ್ಸನಲ್ ಆಗಿ. ಸೊ ಆ ಲಿಂಕ್ನ ಗೂಗಲ್ ಮ್ಯಾಪ್ ರೀಡೈರೆಕ್ಟ್ ಮಾಡುತ್ತೆ ನಿಮಗೆ. ಏನೋ ಸುಚಿತ್ರಾ ಫಿಲಂ ಸೊಸೈಟಿ ಅಂತ ಜಸ್ಟ್ ಮೊಬೈಲಲ್ಲಿ ಟೈಪ್ ಮಾಡಿದ್ರೆ ಅದು ಸಿಗುತ್ತೆ ನಿಮಗೆ. ಸೊ 3 ಶೋ ಇದೆ ಒಟ್ಟು. ಅಂದ್ರೆ ಟಿಕೆಟ್ ಬುಕ್ ಮಾಡ್ಬೇಕು ಅಂದ್ರೆ ಬುಕ್ ಮೈ ಶೋ ಒಂದು ಮುಖಾಂತರನೇ ಬುಕ್ ಮಾಡ್ಬೇಕು. ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ಸ್ ಇಲ್ಲ. ಸೊ ಬರೀ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲೇ ಏನೋ ಬುಕ್ ಮಾಡಿಸೋದಿರಲಿ. ಸೊ ಕನ್ಫ್ಯೂಷನ್ ಇರಲ್ಲ ಅನ್ನೋ ಕಾರಣಕ್ಕೆ ಬರೀ ಬುಕ್ ಮೈ ಶೋ ಮಾತ್ರ ಅವೈಲೇಬಲ್ ಇದೆ. ಸೊ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ಬೋದು ನೀವು. ಹಾಗೆ ಮೇಡಮ್ ಕೂಡ ಒಂದು ವೀಲಾಗರ್ ಅಂತ ಅಥವಾ ಏನು ಯೂಟ್ಯೂಬ್ ಚಾನಲ್ ನಡೆಸ್ತಾರೆ ಅಂತ ಗೊತ್ತಾಯ್ತು. ಸೊ ನಿಮಗೂ ಅಂತ ಗೊತ್ತಾಗಿದ್ದು. ಅವಾಗ ಒಂದಷ್ಟು ಜನ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ರೆಗ್ಯುಲರ್ ಆನೆಸ್ಟ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವ್ಯೂವರ್ಸ್ ಇದ್ದಾರೆ ಅಂತ. ಸೊ ಈ ಮೂಲಕ ನೀವು ಫಸ್ಟ್ ನೀವು ಕರೆದಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಆ್ಯಂಡ್ ಮೇಡಮ್ಗೆ ಥ್ಯಾಂಕ್ಸ್. ಅವ್ರ ಪ್ಲಾಟ್ಫಾರ್ಮಲ್ಲಿ ನನಗೆ ಅವಕಾಶ ಕೊಟ್ಟಿದ್ದೀವಿ. ಸೊ ಈ ಮುಖಾಂತರ ನಿಮ್ಮ ಎಲ್ಲ ವ್ಯೂವರ್ಸ್ಗೂ ನೀವು ಕರೀರಿ. ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ನಿಮ್ಮ ವ್ಯೂವರ್ಸ್ಗೆಲ್ಲ, ಆ್ಯಂಡ್ ನೀವು ಕೂಡ ಇನ್ವೈಟ್ ಮಾಡಿ. ಖಂಡಿತ. ಆಕ್ಚುಲಿ ನನಗೆ ನಂದು ಹೇಳ್ತಾ ಇರ್ತಾರೆ ಪ್ರತಿ ವಿಷಯ ನಾವು ಮಾತಾಡ್ತಾ ಇರ್ತೀವಿ. ಇವರು ಜರ್ನಲಿಸಮ್ ಮಾಡ್ಬೇಕಾದ್ರೆ ಇವರೆಲ್ಲ ಫ್ರೆಂಡ್ಸು, ಆಮೇಲೆ ತುಂಬಾ ತುಂಬಾನೇ ಸಿನಿಮಾ ಅನ್ನೋದಕ್ಕೇನೆ ಫುಲ್ ಟೈಮ್ ಕೊಟ್ಟಿದ್ದಾರೆ. ಹೊಸ ಪ್ರತಿಭೆಗಳು ಅಂತ ಅಂದಾಗ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು. ಯಾಕೆಂತಂದ್ರೆ ತುಂಬಾ ಕಾಂಪಿಟೇಷನ್ ಇದೆ. ಈಗ ದುಡ್ಡಿದ್ದವರು ಅಥವಾ ಇಂಡಸ್ಟ್ರಿ ಒಳಗಡೆ ಇದ್ದವರು ಹೀರೋಗಳಾಗಿ ಅವ್ರನ್ನ ಎತ್ಕೊಬಿಡ್ತಾರೆ. ಆದ್ರೆ ಈ ತರ ಪಾಪ ತುಂಬಾ ಟ್ಯಾಲೆಂಟ್ ಇರುವಂತಹ ಏನೋ ಒಂದು ಲೈಫ್ ಅಲ್ಲಿ ಮಾಡ್ಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಾನು ಅದನ್ನೇ ಹೇಳ್ತಾ ಇದ್ದೆ, ಯೂಟ್ಯೂಬಲ್ಲಿ ಅಂತೂ ನೀವು ಫಸ್ಟ್ ನಿಮ್ಮದು ಒಂದು ಯೂಟ್ಯೂಬ್ ಚಾನಲ್ ಆಗಲಿ, ನಿಮ್ಮಲ್ಲಿರೋ ಟ್ಯಾಲೆಂಟನ್ನ ಅದರಲ್ಲೂ ಕೂಡ ತೋರಿಸ್ತಾ ಬನ್ನಿ. ದೆನ್ ಯಾರು ಕೈ ಬಿಟ್ರು ನಮ್ಮ ವ್ಯೂವರ್ಸು, ಆಡಿಯನ್ಸು ಅಂತೂ ಕೈ ಬಿಡಲ್ಲ. ಒಬ್ಬ ಒಂದ್ ಕನ್ಸಿಟ್ಟವ್ರಿಗೆ ಒಂದ್ ಕನ್ಸಿರುತ್ತೆ. ಹೌದು, ಫಸ್ಟ್ ದೊಡ್ಡ ಸ್ಕ್ರೀನ್ ಅಲ್ಲಿ ಬಂದ್ರೆ ಆಮೇಲೆ ಯೂಟ್ಯೂಬ್ ತಾನಾಗೆ ಬರುತ್ತೆ ಅನ್ನೋದು. ಬಟ್ ಎಷ್ಟೋ ಜನಕ್ಕೆ ಹಾಗೂನು ಹೌದು, ಎಷ್ಟೋ ಜನಕ್ಕೆ ಹೀಗೂನು ಅಲ್ಲ, ಎಷ್ಟೋ ಜನಕ್ಕೆ ಯೂಟ್ಯೂಬ್ ಒಳ್ಳೆ ಪ್ಲಾಟ್ಫಾರ್ಮ್ ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ನಾವ್ ಯಾವ್ದನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಖಂಡಿತ ನಮಗೆ ದೊಡ್ಡ ಸ್ಕ್ರೀನ್ ಇದ್ರ ಬಗ್ಗೆ ನೋಡಿ, ನನಗೆ ನೀವ್ ಹೇಳಿದ್ಮೇಲೆ ನನ್ಗೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ಬೇಕನ್ನೋದೇ ನನಗೆ ಕನ್ಫ್ಯೂಷನ್ ಯಾವಾಗ್ಲೂ. ಯೂಟ್ಯೂಬ್ ಅಲ್ಲಿ ಮಾಡ್ಬೇಕಂದ್ರೆ ನೀವು ನೋಡಿ ನನಗೆ ನೀವು ಒಂದು 3 ವರ್ಷಕ್ಕೆ ಮುಂಚೆ ಹೇಳಿದ್ರಿ ನಮ್ಮ ವೈಫ್ ಒಂದು ಚಾನೆಲ್ ಶುರು ಮಾಡಿದ್ರು. ಇವತ್ತು ನೋಡಿದ್ರೆ ಆಲ್ಮೋಸ್ಟ್ ಒಂದು 60-70 ಸಾವಿರ ಜನ ಫಾಲೋವರ್ಸ್ ಇದೆ. ಸೊ 70,000 ಜನ ನೋಡ್ತಾರೆ ಅಂದ್ರೆ ಐ ಮೀನ್ ಅಟ್ ದ ಎಂಡ್ ಆಫ್ ದ ಡೇ ನಾವ್ ಏನೇ ಮಾಡಿದ್ರು ಜನಕ್ಕೋಸ್ಕರ, ಜನಕ್ಕೆ ತಲುಪಿಸ್ಬೇಕು, ಜಾಸ್ತಿ ರೀಚ್ ಮಾಡಬೇಕು ಅನ್ನೋದೇ. ಸೊ ಹಾಗಾಗಿ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಯೂಟ್ಯೂಬ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ನಿಮ್ಮ ಹತ್ರ ತಿಳ್ಕೊಂಡ್ಮೇಲೆ ಖಂಡಿತ ಇನ್ಮೇಲೆ ಅದ್ರ ಮೇಲೆ ಕೂಡ ವರ್ಕ್ ಮಾಡ್ತೀನಿ. ಇಲ್ಲ, ಆಡಿಯನ್ಸ್ ಅಂತೂ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ. ದೆನ್ ನೆಕ್ಸ್ಟ್ ಈ ಮನ್ವಂತರ ಈ ಮೂವಿ ಬಗ್ಗೆ, ಶಾರ್ಟ್ ಫಿಲ್ಮ್ ಬಗ್ಗೆ ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಐ ಹೋಪ್ ನೀವು ಬೆಂಗಳೂರಲ್ಲಿ ಇರೋರು ಆದಷ್ಟು ಅವರು ಹೇಳಿದ್ದಾರೆ ದೂರ ಇದ್ದೀನಿ ಅಂತ ಬರ್ದೇ ಇರಬೇಡಿ. ದಯವಿಟ್ಟು ಬನ್ನಿ, ಸಾಧ್ಯ ಆಯ್ತು ಅಂತ ಅಂದ್ರೆ ದಯವಿಟ್ಟು ನೀವು ಕರ್ನಾಟಕದ ಯಾವ ಮೂಲೆ ಎಲ್ಲೆಲ್ಲಿ ಇದ್ದೀರಾ, ಸೊ ಬನ್ನಿ, ಬಂದು ಅವರ ಮೂವಿ. ಈಗಾಗಲೇ ಇದು ಲಿರಿಕಲ್ ಸಾಂಗ್ ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದ್ವೈತ ಮೀಡಿಯಾಸ್ ಅನ್ನೋ ಚಾನೆಲ್ ಅಲ್ಲಿ ಲಿಂಕ್ ಕಳಿಸ್ಕೊಟ್ರೆ, ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಸಾಂಗ್ ಕೇಳಿದ್ರೆ ನಿಮ್ಗೆನೆ ಗೊತ್ತಾಗುತ್ತೆ. ಕರ್ಕೊಬರ್ಬೋದು, ಚೆನ್ನಾಗಿದೆ ಸಾಂಗ್ಸ್ ಕೇಳೋದಕ್ಕೆ ಚೆನ್ನಾಗಿದೆ. ಮೇ ಬಿ ಮೂವಿ ಚೆನ್ನಾಗಿರ್ಬೋದು, ನೋಡೋಣ ಅಂತ ನಿಮ್ಗೊಂದು ಆಸೆ, ಇಂಟ್ರೆಸ್ಟ್ ಬರ್ಬೋದು. ಸೊ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸಪೋರ್ಟ್ ಮಾಡೋಣ. ನನ್ಗಂತೂ ಯಾವಾಗ್ಲೂ ಹೊಸದಾಗಿ ಯಾರಾದ್ರೂ ಏನಾದ್ರು ಟ್ರೈ ಮಾಡ್ತಾ ಇರ್ತಾರೆ ಅಂತಂದ್ರೆ ಸಪೋರ್ಟ್, ಅಟ್ಲೀಸ್ಟ್ ಅಳಿಲ್ ಸೇವೆ ಅದು ಮಾಡೋಣ ಅನ್ನೋದು ನನಗೂ ಮತ್ತೆ ನನ್ನ ಹಸ್ಬೆಂಡ್ಗೂ ಇದೆ. ಸಪೋರ್ಟ್ ತುಂಬಾ ಮುಖ್ಯ. ಹೌದು.
ಅದ್ರ ಜೊತೆಗೆ ವ್ಯೂವರ್ ಸಪೋರ್ಟ್ ಅಂತೂ ಮುಖ್ಯ. ತುಂಬಾ ನಾವು 1% ಮಾಡ್ಬೋದು, ಬಟ್ 99% ಪ್ಲೀಸ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಶೇರ್ ಮಾಡೋದು ಏನು ಇಲ್ಲ, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕಿದ್ರೆ ಸಾಕು. ಸೊ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಯಾಕಂದ್ರೆ ಒಂದೊಂದು ಫ್ಯಾಮಿಲಿನಲ್ಲೇನೆ 3, 4, 5, 6 ಗ್ರೂಪ್ ಇರುತ್ತೆ. ಮತ್ತೆ ಈ ಬುಕ್ ಮೈ ಶೋದ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೋದು. ಖಂಡಿತ ಹಾಕಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬುಕ್ ಮೈ ಶೋದ ಮೂವಿ ಹಾಕಿರ್ತಾರೆ. 20th ಅಲ್ವಾ ಮೂವಿ? 20ನೇ ತಾರೀಕು. 20ನೇ ಶಾರ್ಟ್ ಮೂವಿ ಕನ್ಫ್ಯೂಷನ್ ಬೇಡ, ಯಾಕಂದ್ರೆ ಜನಕ್ಕೆ ಕನ್ಫ್ಯೂಷನ್ ಇರಬಾರ್ದು. ಶಾರ್ಟ್ ಮೂವಿ ಅಂದ್ರೆ ಕರ್ನಾಟಕದ ಮೂಲೆ ಅಂದ್ರೆ ಅದಂತೂ ಆಗಲ್ಲ. ಬೆಂಗಳೂರು ಸುತ್ತಮುತ್ತ ಯಾರು ಇರ್ತಾರೋ ಅವರಂತೂ ಬರ್ಲಿ. ಅಂಡ್ ಯೂಟ್ಯೂಬ್ ಮೂಲಕ ನಾವು ಎಲ್ಲರಿಗೂ ಬರ್ತಾರೆ ಅಂದ್ರೆ ಬರ್ಲಿ ಬಿಡಿ. ಕರ್ನಾಟಕದಿಂದ ಯಾರಾದ್ರೂ 20ನೇ ತಾರೀಕು ಬುಕ್ ಮೈ ಶೋ ನಲ್ಲಿ ಬುಕ್ ಮಾಡ್ಕೊಂಡು ಏನೋ ಒಂದು ಬರ್ತಾರೆ. ಕೆಲ್ಸಕ್ಕೆ ಬಂದಿರ್ತಾರೆ. ಏನೋ ಕೆಲಸ ಬಂದಿರ್ತಾರೆ. ಶೋ ಬಂದಿರ್ತಾರೆ. ಏನು ಇದು 2 hours 3 hours ಸ್ಪೆಂಡ್ ಮಾಡ್ಬೇಕಂತ ಇರೋದಿಲ್ಲ. 20 minutes ಹಂಗ ಹೋಗಿ ಹಿಂಗೆ ಅದ್ರಲ್ಲೂ ನೋಡ್ತಾ ಇದ್ರೆ ಮುಗ್ದ ಹೋಯ್ತಾ ಅಂತ ಅನಿಸ್ಬಿಡುತ್ತೆ. ಏನೇನೋ ಕೆಲಸ ಮಾಡ್ತಾ ಇರ್ತೀವಿ, ಏನೋ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀವಿ. ಒಂದ್ ಚೇಂಜ್ 5 ನಿಮಿಷ ನಮ್ಮ ಗಮನ ಬೇರೆ ಕಡೆಗೆ ಹೋಯ್ತು, ನಮ್ಮ ಮೈಂಡ್ ಎಷ್ಟೋ ಫ್ರೀ ಆಗುತ್ತೆ. ಖಂಡಿತ ಬುಕ್ ಮೈ ಶೋ ನಲ್ಲಿ ಲಿಂಕ್ ನನಗೆ ಕಳಿಸ್ಕೊಡ್ತಾರೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದಂಥವ್ರು ದಯವಿಟ್ಟು ಹೋಗಿ ಬುಕ್ ಮಾಡ್ಕೊಂಡು ನೋಡಿ ಅಂಡ್ ಸಪೋರ್ಟ್ ಮಾಡಿ. ನೀವು ಬರ್ತೀವಿ ಅಂತ ಹೇಳಿ. ನಾವು ಬರ್ತೀವಿ ಖಂಡಿತ. ಹೇಳಿದ್ಮೇಲೆ ಖಂಡಿತ ನಾವು ಕೂಡ ನಿಮ್ಮ ವೀಕ್ಷಕರು ನಿಮ್ಮನ್ನ ನೋಡಕ್ ಬರ್ತಾರೆ. ಸುಮನ ಅವ್ರು ಬರ್ತಾ ಇದಾರೆ ಅಂತ ನಿಜವಾಗ್ಲು. ಸೊ ಪ್ಲೀಸ್ ಮಿಸ್ ಮಾಡಬೇಡಿ. ಅಂಡ್ ಈ ವಿಡಿಯೋನ ಆದಷ್ಟು ನಾನು ಕೂಡ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡ್ತೀನಿ. ಸೊ ಯಾ ಮಿಸ್ ಮಾಡ್ದಂಗೆ ನೋಡಿ. ಇದೇನೇನು ಅಲ್ಲ, ನಮಗೇನ್ ಗೊತ್ತಾ, ನಮ್ ಜೊತೆ ಹಿಂಗ್ ಓಡಾಡಿದಾರು ಒಂದ್ ದೊಡ್ಡ ಮಟ್ಟಕ್ಕೆ ಬೆಳಿತಾರಲ್ಲ ಅವಾಗಲೇ ನಮ್ಗೆ ಅದೇ ಮುಂದೆ ಇರೋದಾಗ